ನನ್ನ ಬಲ್ಲಿ ರಿಪೋರ್ಟ್ ಅದ, ತಾಲೂಕಾ ಹೆಲ್ತ್ ಆಫೀಸರ್ ಕೊಟ್ಟಿದ್ದು, ಚೀಫ್ ಮೆಡಿಕಲ್ ಆಫೀಸರ್ ಕೊಟ್ಟಿದ್ದು, ನನ್ನ ಬಲ್ಲಿ ರಿಪೋರ್ಟ್ ಅದ. ನಿಮ್ಮಲ್ಲಿ ಎಷ್ಟು ಸೀಸನ್ಗಳು ಆಗ್ತಾವ, ನಮ್ಮ ಹಾಸ್ಪಿಟಲ್ದೊಳಗೆ ಎಷ್ಟು ಆಗ್ತಾವ ಎಲ್ಲ ರಿಪೋರ್ಟ್ ಹೇಳ್ತಾವ. ಅವ್ ಸಮಯ ಬರ್ತದ, ಆ ಸಮಯ ಬರ್ತದ, ಅದಕ್ಕೊಂದ್ಸಲ ಉತ್ತರ ಕೊಡ್ಬೇಕಾಗ್ತದ. ನೀವು ಇವ್ರಿಗೆ ಎನ್ಕ್ವೈರಿ ಮಾಡ್ಲಕ್ಕೆ ಯಾಕೆ ಬಿಟ್ಟಿಲ್ಲ ಅಂತ ನಮ್ಗೆ ಅಷ್ಟೇ ಹೇಳ್ಬೇಕು. ನೀವು ಮಾಡೋ ಕೆಲಸ ಅವ್ರಲ್ಲಿ ನಾವು ಎನ್ಕ್ವೈರಿ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಎನ್ಕ್ವೈರಿ ಯಾಕೆ ಇದೆಲ್ಲ ಆಗಿ ಇವ್ರು ಇಷ್ಟೊತ್ತಲ್ಲಿ ಯಾಕೆ ಉಳಿದ್ರು? ಇವ್ರು ಹೋದ್ರೆ ಬೈದಿದ್ ಕಡೆ ಆಗತ್ತೆ ಸರ್. ಇವ್ರು ಬೈದಾರ. ಯಾರಿಗೆ ಬೈದ್ರು? ನನಗೆ ಬೈದ್ರು. ಏನಂತ? ಸುಳೇಮಾನ ಅಂತ ಬೈದ್ರು. ನನಗೆ ಬೈದ್ರು. ಆಯ್ತು, ತುರಂತ ಅವ್ರಿಗೆ ನೀವು ಪೊಲೀಸರಿಗೆ ಫೋನ್ ಮಾಡ್ಬೇಕು ಎಲ್ಲ. ಮತ್ತೆ ಅದು ಅಲ್ಲ ರೀ, ನೀವು ಕ್ಲಾಸ್ 1 ಆಫೀಸರ್, ತುರಂತ ಫೋನ್ ಮಾಡಿ ಸರಿ. ನಾವು ನೀವು ಮಿಸ್ಬಿಹೇವ್ ಮಾಡ್ಲತ್ತ ಅಂತ ಹೇಳಿ ಅವ್ರ ಕಂಪ್ಲೇಂಟ್ ಕೊಡ್ರು. ಕಾನೂನು ನಮ್ಮದೇ, ಅವ್ರಿಗೆ ಏನ್ ಗೊತ್ತಿಲ್ಲ. ಅವ್ರು ಏನ್ ಮಾಡ್ರು ಅದೇ ಕಾನೂನು. ವಿಡಿಯೋಗಳದ ರೆಕಾರ್ಡ್ ಆಗ್ಯದ. 15-20 ಮಂದಿ ಬಂದು ಅವರ ಹುಡುಗರಿಗೆ ಹೊರಗೆ ತಂದು ನಿಂದಿರಿಸಿ ಇವರಿಗೆಲ್ಲ ಹೆದರ್ಸಿ ಹೊಡ್ಸ ಲೆವೆಲ್ಗೆ ಇಳಿದ್ರಿ. ಈಗ ಹಂಗೆ ಹೇಳಿದ್ರು. ಇರ್ಲಿ ಸರ್, ವಿಡಿಯೋ ರೆಕಾರ್ಡ್ ಅದ್ರಲ್ಲಿ ಮತ್ತೆ ಅದನ್ನ ನೋಡ್ಲಿ. ನಾ ಏನದ ನಾ ಬೇಡಪ್ಪ ಬೇಡ ಇದು ಮಾಡ್ಬೇಡ್ರಿ. ನೀ ಬೈದ್ರು ಬಿ ಬೇಡ, ನೀನು ಏನದಿಲ್ಲ ಬೈದ್ರು ಬಿ ಏನದಿಲ್ಲ. ಎದ್ದು ಹೋಲತ್ತಿದ್ದ ಬೈಲತ್ತಾರ ಎದ್ದು ಹೋಲತ್ತಿದ್ ಸರ್. ನಾ ಮಾತಾಡ್ಲತ್ತಿಲ್ಲ ಸರ್, ಅವ್ರು ಮಾತಾಡೋದಂದ್ರೆ ಅವ್ರಿಗೆ ಮಾತಾಡ. ಅಲ್ಲ, ಇದು ಚಲೋ ಅಲ್ಲ, ಈ ವೃತ್ತಿ ಚಲೋ ಅಲ್ಲ. ನೀವು ಇದು ಸರ್ ಎಲ್ಲ ಕತೆ ಇರೋದ್ರ ಬಲ್ಲಿ ದುಡ್ಡಿತ ಇರೋದ, ದಾದಾಗಿರಿತ ಇರೋದ, ಪಾರ್ಟಿಸ್ ಲೆವೆಲ್ ಇರೋದ. ಎಷ್ಟು ನಮ್ಮ ಮೇಲೆ ಅಲಿಗೇಷನ್ ಮಾಡೋಣ ಏನಂದಿಲ್ಲ. ಅಲ್ಲ, ಯಾರಿಗೂ ಏನಂದಿಲ್ಲ. ನೀವೇನ್ ಬೈತಾರ ದೇವ್ರ ನೋಡ್ರಿ, ರಿಕಾರ್ಡ್ ಬರ್ತದಲ್ಲ. ಅಲ್ಲ, ಅವ್ರ ಹೆಂಡತಿ ಅವ್ರ ಮಗ ಸತ್ತಾಳ ಸರ್. ಅವ್ರ ಹೆಂಡತಿ ಅವ್ರ ಮಗ ಸತ್ತಾಳ, ನಿಮ್ಮ ಮನೆಗೆ ಯಾರು ಸತ್ತಿಲ್ಲ. ಇಲ್ಲ ಆಯ್ತು, ನೀವು ಓನರ್ ಇದ್ದಿರ್ಬೇಕಪ್ಪ. ನೀನು ನಿನ್ ಹೆಂಡತಿ ಮಕ್ಕಳು ಸತ್ತ ನಿನ್ಗೆ ಗೊತ್ತಾಗ್ತಿತ್ತು. ನಿನ್ ಹೆಂಡತಿ ಮಕ್ಕಳು ಸತ್ತ ರೋಗ ಗೊತ್ತಾಗ್ತಿತ್ತು, ನಿನ್ಗೆ ಗೊತ್ತಿಲ್ಲ. ಕೂತು ದುಡ್ಡು ಎಡ್ಸತ್ತಿರಲ್ಲ ಮಷಿನ್ ಮೇಲೆ ಇಟ್ಟು, ನಿಮ್ಗೆ ಗೊತ್ತಾಗ್ತದ? ನಾವು ಸರ್ವಿಸ್ ಕೊಡ್ತಾ ಇದೀವಿ ಸರ್. ಗೊತ್ತಾಗ ಹೆಂಡ ಸರ್ವಿಸ್ ಕೊಡ್ಲತ್ತೀರಿ, ಜೀವ ತೋಲತ್ತೀರಿ ಎಲ್ಲ ಕೂತು. ಬಸವ ಕಲ್ಯಾಣ ಜೀವ ತೋಲತ್ತೀರಿ ನೀವು. ನನ್ನ ದೃಷ್ಟಿಕೋನ ನೀವು ಕೊಲೆಗಾಡ್ತೀರಿ ನೀವು. ಓಕೆ ಸರ್, ಸರ್ವಿಸ್ ಹೇಳ್ತೀರಿ ನೀವು ನನಗೆ. ನೀವು ಅಮಾಯಕರು ಕೊಲೆ ಮಾಡ್ಲತ್ತೀರಿ ನೀವು ಕೂತು. ನಿಮ್ಮ ವೃತ್ತಿ ಹೆಸರಿನ ಮೇಲೆ ಡಾಕ್ಟರ್ ವೃತ್ತಿ ಕಳಂಕಿದ್ದೀರಿ ನೀವು. ಜನ ಯಾಕೆ ಬರ್ತಾರೆ ಸರ್? ನಾವು ಕೊಲ್ಕೊಂಡ್ ಕುಂತಾರ ಸರ್, ಜನ ಯಾಕೆ ಬರ್ತಾರೆ ಸರ್? ಅವರ ಪರವಾಗಿ ಹಾಗೆ ತರ್ತೀರಿ, ನೀವು ಎನ್ಕ್ವೈರಿ ಮಾಡಲಿ. ಇನ್ನೂ ಕರ್ಕೊಂಡು ಬಂದಿಲ್ಲ. ಅವ್ರೇ ಅವ್ರದೇ ಜನ ಅವ್ರದೇ ಜನ ಕೇಳ್ರಿ. ಫಸ್ಟ್ ನೋಡ್ರಿ, ನೀವು ಕೇಳ್ರಿ. ಅವ್ರು ಏನು ಮಾತಾಡಿಲ್ಲ, ಅಂದಿಲ್ಲ, ನಂದಿಲ್ಲ ಆರೋಪ. ಹೌದು, ನಾವು ಅಂದನೆ ತಿಳ್ಕೊಳ್ಳಿ. ಡಾಕ್ಟರ್ ಜೀವ ಹೋಗಿದ್ರಿ, ಅವ್ನು ಸಮಾಧಾನ ಮಾಡ್ರಿ. ಅವನಿಗೆ ಸಮಾಧಾನ ಮಾಡ್ರಿ. ನೀವು ಸಮಾಧಾನ ಮಾಡೋದು ಕೆಲಸ ಅದ. ನೀವು ಸಮಾಧಾನ ಮಾಡ್ತಿದ್ದೀವಿ. ಮಾತು ಬೆಳೆದ ಏನ್ ಇನ್ನು ಒಂದೇ ಅದನ್ನ ಏಸ್ ಹಾಸ್ಪಿಟಲ್ ಜನ ಹೋಗ್ತಾ ತೂರಾಟ ಮಾಡಿಲ್ಲ ಕಳ್ಕೊಂಡವ್ರು, ಜೀವ ಹೋದವ್ರು ನಾವು ಪ್ರೊಫೆಷನಲ್ ಅದಕ್ಕೆ ನೀವು ಈ ರೀತಿ ಉತ್ತರ ಕೊಡ್ತೀರಿ. ನೀವು ಉತ್ತರ ಕೂಡ ತರೀಕಾ ಇತ್ತು ಸರ್. ಈಗ ಆಯ್ತು ಒಂದ್ ಮಾತು ಸರ್, ನಂದಿಂದ ಈಗ ನನ್ನಿಂದ ಆಗ್ಯದು. ಈಗ ಅವ್ರ ಬೈದ್ರು ಗೊತ್ತಿಲ್ಲ, ನನ್ ಕಡೆ ತಪ್ಪಾಗ್ಯದ. ಅದು ಇವ್ರದ್ದು ಡಿಸೀಸ್ ಹೇಳ್ತಿಲ್ಲ, ಇದು ಇಲ್ಲ. ಇದು ಎನ್ಕ್ವೈರಿದಾಗ ಏನೋ ಇಂಟರಪ್ಷನ್ ಆಗಿದ್ದು ಬೈದಿದ್ ಕಡೆಯಿಂದ, ಅದು ನನಗ್ ನನ್ ಮೇಲೆ ಹಾಕ್ತಿರ ತಪ್ಪಾಗ ನಾವು ತಪ್ಪು ಒಪ್ಪಿದ್ವಿ. ಆಯ್ತ್ರಿ ಡಾಕ್ಟರ್ ಕೇಳ್ರಿ ಫಸ್ಟ್. ಆಯ್ತವ ನಿಮ್ಗೆ ಬೈಲ ತಂದು ತಿಳ್ಕೊರಿ, ಹೆಂಡತಿ ಮಗಳಿಗೆ ಕರ್ಕೊಂಡ ನೀವು ಪೊಲೀಸ್ ತುರಂತ ಫೋನ್ ಮಾಡ್ರಿ. ಫೋನ್ ಮಾಡ್ರಿ. ಯಾರೋ ನಿಮ್ ತಮ್ಮ ಬರ್ತಾರೆ, 10-20 ಗುಂಡಾಗಳಿಗೆ ಅವ್ರು ಕರ್ಕೊಂಡು ಬರ್ತಾರೆ. ಅದು ಇದು ಮಾಡ ನೀವು ಮಾಡೋ ಕೆಲಸನ ಇದು? ಒಬ್ಬ ಡಾಕ್ಟರ್ ಮಾಡೋ ಕೆಲಸನ? ಇವ್ರು ಸ್ವತಃ ಕರ್ಕೊಂಡ್ ಬಂದಾರ ಸರ್. ನಮ್ಮಲ್ಲಿ ವಿಡಿಯೋ ಸ್ವತಃ ಇವ್ರ ಕಾರ್ ಮುಂದೆ, ಅವ್ರ ಕಾರ್ ಹಿಂದ ಕರ್ಕೊಂಡ್ ಬಂದಾರ. ಕರ್ಕೊಂಡ್ ಬಂದು ತಲೆ ಇಳಿಸ್ತಾರೆ. ತಲೆ ಇಳಿಸ್ತಾರೆ. ಹೊಸ ಮಂದಿ ತಾಲೂಕು ಆಫೀಸರ್ ಬಂದ್ರಿ. ನಾವಿದ್ದೇವೆ ಇಬ್ರೆ. ನಾವು 3ನೇ ಮನುಷ್ಯ ತೋರ್ತಾರ ಮಗನಿಗೆ ಹೆಂಡತಿಗೆ ಕರ್ಕೊಂಡು ಬದುಕಲ್ಲ. ನೀವು ಬದುಕರಿಗೆ ಗೊತ್ತಾಗ್ತದ ಆ ಬದುಕ ಪರಿಸ್ಥಿತಿ. ಅದು ಹೃದಯದವ್ರಿಗೆ ಗೊತ್ತಾಗ್ತದ್ರಿ. ನಿಮ್ಗೇನ್ ಗೊತ್ತಾಗ್ತದ್ರಿ? ನಿಮ್ಗೆ ದುಡ್ಡು ಬಂತು ಸಾಕಷ್ಟೇ. ನಿಮ್ಗೆ ದುಡ್ಡು ಬಂತು, ಬಿಲ್ ಬಂತು ಸಾಕು. ಡಾಕ್ಟರ್ ಪ್ರೊಫೆಷನ್ 5 ವರ್ಷದಿಂದ ನೋಡ್ಲತ್ತೀನಿ ನಾನು. 8 ಗಂಟೆಗೆ ಬಂದಿ ಸರ್. 3 ಗಂಟೆ ತನಕ ಒಂದು ಸಣ್ಣ ಇನ್ಸೆನ್ ಚುಚ್ಚಿರ ತೋರ್ತಾರೆ. ನಾನು 8 ಗಂಟೆಗೆ ನಾನು ಹಾಸ್ಪಿಟಲ್ದಾಗಿದ್ದು ಬಂದು ಎಲ್ಲರಿಗೆ ಅದೇ ಹಾಸ್ಪಿಟಲ್ ಡಾಕ್ಟರ್ ಜಕೀರ್ ಕೆಲಸ ಮಾಡ್ತಾನೆ. ಒಂದ್ಸಲನೇ ಬಟ್ ಮಾಡಿದೇವ ಡಾಕ್ಟರ್ ಜಕೀರ್ ಕಡಿ ನಾವು. ಒಂದ್ಸಲನೇ ಮಾಡಿಲ್ಲ ಡಾಕ್ಟರ್ ಜಕೀರ್ ಕಡಿ ನಾವು. ಹೇಳ್ರಿ, ಒಂದ್ಸಲನೇ ಮಾಡಿದೇವ ಡಾಕ್ಟರ್ ಜಕೀರ್ ಕಡಿ. ಹಿಂಗ್ ಬಟ್ ಮಾಡಿಲ್ಲ ನಾವು. ಅಷ್ಟು ದುಷ್ಟಿ ಇಲ್ಲ ನಾವು. ನೀವು ತಿಳ್ಕೊಳತ್ತೀವಿ ಅಷ್ಟೇ ಅಲ್ಲ. ನಾವೆಂದೂ ಏನು ಅಂದಿಲ್ಲ ಡಾಕ್ಟ್ರಿಗೆ. ನಾನು ಮೊನ್ನೆ ಯಾವ್ದೋ ಕಾರಣಕ್ಕೆ ರಾತ್ರಿ 2ಕ್ಕೆ ಹೋದಾಗ ಡಾಕ್ಟರ್ ಸಿಕ್ಕ ನಮಗೆ. ನಂದೇ ಡ್ಯೂಟಿ ಮಾಡ್ಲತ್ತೀನಿ ಅಂತ ಹೇಳಿ
ಈ ಲೆವೆಲ್ಗೆ ಚಲೋ ಅಲ್ಲ ಡಾಕ್ಟರ್, ನೀವು ತಿಳ್ಕೊಳ್ಳಿ ಇದು. ಸರ್ ನೀವು ಅದೇ ತಪ್ಪೇ ಹೇಳ್ತೀವಿ ಸರ್. ನಾವು ಯಾವ ನೀವು ಒಂದು ಮಾತಾಡಿ ಸರ್. ನೀವು ಇಷ್ಟು ದಿನ ಅಂದ್ರೆ ನಾ ಏನ್ರ ನೀವು ಒಂದ್ರ ದಿನ ಅಂದ ನಾನು 5 ವರ್ಷದೊಳಗೆ ಇವತ್ತೇ ಫಸ್ಟ್ ಟೈಮ್ ಮಾತಾಡ್ತೀನಿ. ನನ್ನ ಬಗ್ಗೆ ಇದು ಅದೇ ಸರ್. ಫಸ್ಟ್ ಟೈಮ್ 10 ಮಂದಿ ಕೈಲಿ ನನ್ನ ಕೈಲಿ ಕಳ್ಸಿದ್ರೆ ನಿಮ್ಗೆ ನಾನು ಬರೋದಿಲ್ಲ ಅಂತ ಹೇಳಿ ನಾವು ನಿಮ್ ಮುಖ ನಂಗೆ ನೋಡೋದಿಲ್ಲ ಅಂತ ಹೇಳಿ. ಹೌದು, ನನ್ ಜನ ಸಾಯ್ಲತ್ತಾರ, ನಂಗೆ ನೋವಲ್ಲ ಅದು. ನಿಮ್ಮೆಲ್ಲ ಹೋರಾಟ ಮಾಡ್ಲತ್ತೀನಿ. ಅಷ್ಟು ಜನ ಸಾಯ್ತಿಲ್ಲ ಸರ್. ನನಗೆ ಗೊತ್ತಲ್ಲ ಅದು ಸತ್ತವ್ರು, ನನಗೆ ಗೊತ್ತಲ್ಲ ಅದು, ನನಗೆ ಗೊತ್ತಲ್ಲ, ನಮ್ ಜನ ನನಗೆ ಗೊತ್ತಲ್ಲ ಅದು ಯಾರು ಸಾಯ್ಲತ್ತಾರ ನನಗೆ ಗೊತ್ತಲ್ಲ, ನಮಗ್ ಬರ್ತದ, ಯಾರು ಹೊಟ್ಟಿ ಕೊಯ್ಲತ್ತಿರ ನನಗೆ ಗೊತ್ತಲ್ಲ. ಏನ್ ತ್ರಾಸ್ ನೋಡಿದ್ರೆ ನಮಗ್ ಬರ್ತದ. ನೀವು ನನ್ನ ಬಗ್ಗೆ ಕೇರಳ ಹೇಳ್ತಾರ ಏನ್ ತ್ರಾಸ್ ನೋಡ್ರಿ ಸರ್? ಏನ್ ತ್ರಾಸ್ ಅಲ್ಲಿ ನೋಡ್ರಿ ಕೇಳ್ರಿ. ಸರ್ ಮ್ಯಾನೇಜ್ಮೆಂಟ್ ಸರ್ ಏನ್ ತ್ರಾಸ್ ನೋಡ್ರಿ? ನಾವ್ ಏನ್ ತ್ರಾಸ್ ಎದರ್ಸ್ಲೇಕ ನಾವು 2 ಗಂಟೆ ಹೆಂಡತಿ ಮಕ್ಕಳು ಸತ್ತಾರ ತೋರಿಸ್ತಾನ್ರಿ. ಎಲ್ಲ ತೋರಿಸ್ತಾರೆ. ನಾ ಎಲ್ಲಿದ್ದ ನಮಗ್ ಗೊತ್ತದ, ನನ್ನ ಸಿಚುವೇಶನ್ ಬೀದಿಗೆ ಬಂದಿದ್ದಾನ. ಏಸ್ ಮಂದಿ ನಮ್ಮ ಹುಡುಗ 2 ಕೇಸವ, ನಮ್ಮ ಹುಡುಗ 2 ಕೇಸವ ಅಂದ ಈಗ ಸತ್ತ ಎಸ್ಸಿನ ಕೇಸ ನಿಮ್ ಮನೆಗೆ ಆಯ್ತಲ್ಲ ಅದು ತ್ರಾಸ್ ನಮ್ಗೆ ಗೊತ್ತಾಗ್ತದೆ, ಗೊತ್ತಾಯ್ತು ನಿಮ್ಗೆ ಆಗಿಲ್ಲ. ಹಂಗೆಲ್ಲ ಸರ್ ಅದು ಆ ತ್ರಾಸ್ ನಿಮ್ಗೆ ಆಯ್ತಲ್ಲ ಅದು ಗೊತ್ತಾಗ್ತದೆ ನಿಮ್ಗೆ, ಗೊತ್ತಾಗಲ್ಲ. ಡಾಕ್ಟರ್ ಪ್ರೊಫೆಷನ್ ಅದೇನ್ ಗೊತ್ತಿಲ್ಲ ನಾವು. ನಾವು ಉಳಿಸಿದ ಯಾರು ಲೆಕ್ಕ ನಾವು ಅದೇ ಅಂತೀವಿ, ನಾವು ಉಳಿಸಿದ ಯಾರು ಲೆಕ್ಕ ಅಂತ ಮಾಡಿದ್ದೀವಿ. ನಾವು ಅವನು ಡಾಕ್ಟರ್ ಏನು ಅವ್ರಿಗೆ ಅದ್ರ ಸಲಿಕೆ ನಾವು ತಾರೀಫ್ ಮಾಡತ್ತೀವಿ. ನೀವು ಡಾಕ್ಟರ್ ದಿವಸ ಮಂದಿ ಕಂಪೌಂಡರ್ ನಿಮ್ ಸಹ ಸೇಫ್ಟಿ ಸಲಕಿದು ಇವರೆಲ್ಲ ಇದ್ರ ಬಂದಿರ್ ಸರ್. ಅಲ್ಲ ರೀ, ನೀವು ಇಲ್ಲಿ ಬಂದಿರಿ, ಅದು ನೀವು ಇದ್ದಿಲ್ಲ, ನಾವು ಇಲ್ಲಿ ನೀವು ರೆಕಾರ್ಡ್ ಮಾಡಿಲ್ಲ, ನೀವು ರೆಕಾರ್ಡ್ ಮಾಡಿಲ್ಲ, ಎಲ್ಲ ನೀವು ಜನ ಇದ್ದೀರಲ್ಲ. ಡಾಕ್ಟ್ರೇ, ನಮ್ಗೆ ಅನ್ಯಾಯ ಆಗಿದೆ, ನಾವು ಚೀರ್ತೀವಿ, ನಾವು ಚೀರ್ತೇವು. ನಮ್ಮ ಹೆಂಡತಿ ಮಕ್ಕಳು ಸತ್ತ ನಾವು ಚೀರ್ತೇವೆ, ನಿಮ್ಗೆ ಬೈತೀವಿ ನಾವು. ಹಾಗಂತ ನೀವು ಗುಂಡಗಳು ತಂದು ಹೊಡಿಸ್ತೀರಿ? ಯಾರು ಗುಂಡಲ್ ಸರ್, ಯಾರು ನಾವು ಚೀರ್ತೀವಿ. ನಾವು ನನ್ನ ಹೆಂಡತಿ ಮಕ್ಕಳು ಹೋಗ್ಬೇಕು, ಯಾಕೆ ಬದುಕಬೇಕು? ಅವ ಚೀರ್ತ ನೋವು ಅದ ಅವನಿಗೆ. ನಿಮ್ಮಲ್ಲಿಂದ ಸತ್ತಾನಂತೇಳಿ ಅವನಿಗೆ ನೋವದ ಬೈತಾನ, ಅವನಿಗೆ ಸಮಜಾಸ್ತೀರಿ ನೀವು, ಅವನಿಗೆ ತಿಳಿಸಿ ಹೇಳ್ರಿ ಸರ್. ಸಂಜಾಸೋದು ಬೈಲ ತಿಳಿಸಿ ಹೇಳ್ರಿ ಸರ್. ತಿಳಿಸಿ ಹೇಳ್ರಿ. ನಾ ಬರ್ತಿದ್ದ, ನಾನು ನೀವೇ ಕಂಟ್ರೋಲ್ ಮಾಡಿರಿ, ತಿಳಿಸಿ ಹೇಳಿರಿ, ಅವ್ರಿಗೆ ಎನ್ಕ್ವೈರಿ ಸಪೋರ್ಟ್ ಮಾಡಿರಿ ಅಂದ್ರೆ ನಾ ಬರ್ತಿಲ್ಲ ಸರ್. ನಾನು 5 ವರ್ಷ ಎಂದರೆ ನಿಮ್ಗೆ ಮಾತಾಡಿನೇನು, ನಿಮ್ಗೆ ಎಂದರೆ ಫೋನ್ ಮಾಡಿನೇನು, ಇಷ್ಟು ನಿಮ್ ಅಗೇನ್ಸ್ಟ್ ನಾನು ಫೈಟ್ ಮಾಡ್ಲತ್ತೀನಿ. ನಾ ಎಂದರೆ ನಿಮ್ಗೆ ಮಾತಾಡಿನೇನು, ಅಥವಾ ನಾ MLA ಯಾರಿಗಾರ ನಿಮ್ಗೆ ಕಳ್ಸಿಂದ ಹಾಸ್ಪಿಟಲ್ ಕಳ್ಸಿ ಅವಚ್ಚ ಮಾತಾಡ್ಸಕ್ ಹಚ್ಚಿನ ನಾನು? ಒಂದ್ಸಲ ಹಚ್ಚಿನ? ಒಂದ್ಸಲೂ ಹಚ್ಚಿಲ್ಲ ನಾನು. ನನಗೆ ಗೊತ್ತದ ನೀವು 1000 ಕೋಟಿ ಕಳ್ಸ್ರಿ, ಹೆಂಗ್ ಕಾನೂನು ಮುಖಾಂತರ ನಂಗೆ ಹೋರಾಟ ಮಾಡ್ಬೇಕು ನನಗೆ ಗೊತ್ತದ. ನಾನು ಮಾಡ್ತೀನಿ, ನಾನು ಹೋರಾಟ ನಿರಂತರ ಚಾಲು. ನಾವು ಪೇಷಂಟ್ ನೋಡ್ಲತ್ತೆ ಚಂದ, ನನಗೆ ಚಾಲು. ನಾ ಯಾರು ಬಿ ಚಂದ ಮಾಡ್ಲತ್ತಿಲ್ಲ. ನಾ ನೋಡ್ರಿ, ನನಗೆ ನೋಡ್ರಿ ಚಂದ ಮಾಡತ್ತೀರಿ, ಪೇಷಂಟ್ ಚಂದ ಮಾಡತ್ತೀರಿ, ಅದು ವರದಿ ಮನೆಯವ್ರು ಏನಿದ್ದು ಅವ್ರ ಮನೆಯವ್ರು ಡೆಫಿನೆಟ್ ಹೇಳ್ತೀವಿ. ನೀವು ನಾವು ಯಾಕೆ ನಂಬಲ್ ಬರ್ತಾರಂತ ಅವ್ರು 9 ತಿಂಗಳು ನಂಬಲ್ ಯಾಕೆ ಬರ್ತಾರೆ ಅವ್ರು ಹೇಳ್ತೀವಿ ಸರ್. 9 ತಿಂಗಳು ನಿಮ್ಮಲ್ಲಿ ಯಾಕೆ ಬರ್ತೀವಿ, ನೀವು ಎಷ್ಟು ಚಂದ ಇದ್ದೀರಿ ಅಂತ ಅವ್ರು ಹೇಳ್ತೀವಿ ಸರ್. ಅವ್ರು ಹೇಳ್ತೀವಿ ಸರ್. ರಾತ್ರಿ ಹೆಂಡತಿ ಮಕ್ಕಳು ಕಳ್ಕೊಂಡಾರ, ನಾ ಯಾಕೆ ಹುಲಿಗಳ್ಳಿ ಅವನಿಗೆ ಸಾಂತ್ವನ ಮಾಡಲ್ ಬಿಟ್ಟು, ಎನ್ಕ್ವೈರಿ ಸಪೋರ್ಟ್ ಮಾಡಲ್ ಬಿಟ್ಟು ರೌಡಿಸಮ್ ಮಾಡ್ಸಲ್ಲ ಎನ್ಕ್ವೈರಿ ಅಂದ್ರೆ ಎಲ್ಲರೂ ಬಸ್ಸೋ ಕೆಲ ಬಿಟ್ಟು ಓಡ್ ಹೋಗ್ಬೇಕಾ? ಓಡ್ ಹೋಗ್ಬೇಕಾ? ನಿಮ್ಮಲ್ಲಿ ಪೇಷನ್ಸ್ ಇರ್ಬೇಕು. ಮೊದ್ಲ ಯಾರಿಗೆ ಹ್ಯಾಂಗ್ ಹ್ಯಾಂಡಲ್ ಮಾಡಿ ಬೈತಾರ ಚೀರ್ತಾರ. ನಾವೊಂದು ಮಾತಾಡಿ ಸರ್, ನಾ ಎನ್ಕ್ವೈರಿ ಬರಲ್ಲ ಅಂತ ನಾ ರಿಕ್ವೆಸ್ಟ್ ಮಾಡ್ಕೊಂಡು ಬರಲ್ಲ, ನಾ ಎನ್ಕ್ವೈರಿ ನಿಮ್ಮ ರಿಪೋರ್ಟ್ ಸಬ್ಮಿಟ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು. ನನಗೆ ಯಾಕೆ ಗೊತ್ತಿತ್ತು ಹಿಂಗೆ ಇದ್ರಿಗೆ ಆಗ್ತಾರ ಅಂತ ಜನ, ನನಗೆ ಬರೋದಿಲ್ಲ ಇದ್ರಿಗೆ ಆಗ್ತಾರ. ಅವತ್ತೇ ಹೋಗಿ ರಿಫ್ ಹಾಸ್ಪಿಟಲ್ ಮಾಡ್ತೀವಿ. ನಿಮ್ ಪೇಷಂಟ್ ಗೆ ನಾ ರೆಫರ್ ಮಾಡಿದ್ವಿ. ಒಂದು ರೆಫರ್ ಅಲ್ಲ ಸರ್, ರೆಫರ್ ಅಲ್ಲ. ನಿಮ್ ಕೈಲಿ ರಿಪೋರ್ಟ್ ಏನ್ ಬರ್ತದ ನನಗೆ ಗೊತ್ತದ. ಆ ಪೇಷಂಟ್ ಇವನ್ ಹೆಂಡತಿ ಇವನ್ ಮಗಳು ಸತ್ತಿದ್ದು ರಿಪೋರ್ಟ್ ಏನ್ ಬರ್ತದ ನಾ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ. ನನಗೆ ಗೊತ್ತ ರಿಪೋರ್ಟ್ ಏನ್ ಬರ್ತಂತ ಹೇಳಿ, ನನಗೆ ಗೊತ್ತಿಲ್ಲ ರಿಪೋರ್ಟ್ ಏನ್ ಬರ್ತಂತ. ಅಲ್ಲ ನಂಗೆ ಸರ್ ಅದು ಮನುಷ್ಯತ್ವಕ್ಕೆ ಏನು ಲೆಕ್ಕನೇ ಇಲ್ಲ. ಇಲ್ಲ ಸರ್, ರಿಪೋರ್ಟ್ ಎಲ್ಲ ನಿರ್ಧಾರ ಮಾಡ್ತದ. ಡಾಕ್ಯುಮೆಂಟೇಶನ್ ಅಂತ ಹೇಳ್ತಾರೆ ಸರ್. ಡಾಕ್ಯುಮೆಂಟೇಶನ್ ರಿಪೋರ್ಟೇ ಎಲ್ಲ, ಆ ಪೇಪರೇ ಎಲ್ಲ. ಸರ್ ನಾ ಬಂದವರಿಗೆ ಕೊಲ್ದರೆ ನಮ್ಮಲ್ಲಿ ಪೇಷಂಟ್ ಇರ್ತಾನೆ ಸರ್. ಓದಿಲ್ಲ ರೀ, 2 ಅಕ್ಷರ ಬಿ ಖುರಾನ್ ನೀವು ನೋಡಿಲ್ಲ ಎಂದು. ಸರ್ ನೀವು ಒಂದು ಮಾತಾಡಿದ್ರೆ ಒಂದೇ ಮಾತು, ನೀವು ಖುರಾನ್ 4 ಅಕ್ಷರ ಓದಿರೋ ತಿಳ್ಕೊರಿ. ಕೇಳ್ರಿ, ನೀವು ಖುರಾನ್ 4 ಅಕ್ಷರ ಓದ್ರಿ, ನಿಮ್ ಬಿಹೇವಿಯರ್ ಚೇಂಜ್ ಆಗ್ತದ. ಓದಿಲ್ಲ ನೀವು, ಖುರಾನೇ ಗೊತ್ತಿಲ್ಲ ನಿಮ್ಗೆ.
ಜೀವನ ಏನದ ಸರ್ ನಾವು ಹೊರಗೆ ನನಗೆ ಹೋದ್ರೆ ಗೊತ್ತಲ್ಲ ಅದು. ಬರೀ ರಿಪೋರ್ಟ್ ಮೇಲೆ ಹೌದು ನೋವಾಗಿದಪ್ಪ ನನಗ. ನನ್ನ ತಂಗಿ ಮಗ ಸತ್ತ ನೋವಾಗಿದೆ. ನೀ ನನಗೆ ಯಾಕೆ ನೋವಾಗಿದೆ ಮಗ. ಜಿಯಾ ನಾವು ಬದುಕತ್ತೀವಿ ನೋವಿಲ್ಲ. ನೀ ನಿನಗೆ ನೋವಾಗಿದಪ್ಪ. ರೊಕ್ಕ ಎಣ್ಸ್ಕೊಂಡಿದ್ದು ಕುಂತಿದ್ದೀನಿ, ನಿಂಗೆ ನೋವಾಗ್ಯದ, ನಮಗೂ ನೋವಾಗ್ಯದ. ನಮಗ್ ತ್ರಾಸ ಅದ. ಒಂದೇ ಅಲ್ಲ ನನ್ ಬುದ್ಧಿಯಾಕ ಯಾಕೆ ಹಿಡ್ಯಾಕ ನೀವು ಯಾರು ಡಾಕ್ಟರ್ ನಾವು ಇವ್ರ ಸಣ್ಣ ಚರ್ಚೆ ಅದ. ಮೂರನೇ ಥರ್ಡ್ ಪಾರ್ಟಿ ನಿಮ್ಗೆ ನನ್ನ ಅಣ್ಣ ನಾನು ಅಮ್ಮಂದ ನೀನು ಸುಳೆಮನ್ ಅಂತ ಬರೀತಿ ಸುಳೆಮನ್ ಪೊಲೀಸ್ ಕಂಪ್ಲೇಂಟ್ ಮಾಡ್ರಿ ಸರ್ ಸುಳೆಮನ್ ಆಗತ್ತೆ ಸರ್ ಯಾಸ್ ಎ ಓನರ್ ಇವ ಯೂಸ್ ಮಾಡಂತ ಪೊಲೀಸ್ ಕಂಪ್ಲೇಂಟ್ ಮಾಡ್ರಿ ಸರ್ ಅಲ್ಲತ್ತೆ ಸರ್ ಇವ್ರು ಸರ್ ಅಲ್ಲತ್ತೆ ಸರ್ ಏನಿದ್ದೀನಿ ನೀವು ತುರಂತ ಹೋಗಿ ಕಂಪ್ಲೇಂಟ್ ಮಾಡ್ರಿ. ನೀವು ತುರಂತ ಹೋಗಿ ಕಂಪ್ಲೇಂಟ್ ಮಾಡ್ರಿ. ನಾನು ಅವ್ರು ನಿಮಗೆ ಮಿಸ್ಬಿಹೇವ್ ಮಾಡಿದ್ರು, ಅವ್ರು ನಿಮ್ ಮ್ಯಾಗ ತಪ್ಪು ಮಾಡಿದ್ರು, ನೀವು ತುರಂತ ಕಂಪ್ಲೇಂಟ್ ಮಾಡ್ರಿ. ನಾವ್ ಹೇಳತ್ತೀನಿ ಅವ್ರು ಮಾಡೋದನ್ನ ಡಿಫೆಂಡ್ ಮಾಡ್ಕೊಳತ್ತಿಲ್ಲ. ಅವ್ರು ಮಾಡೋದೇ ಸರಿ ಅಂತ ಆಗತ್ತಿಲ್ಲ. ಅವ್ರಿಗೆ ನೋದ, ಅವ್ರಿಗೆ ತ್ರಾಸ ಅದ, ಚೀರ್ತಾರ, ಸುಮ್ ಕೊಡಲ್ಲ ಅವ್ರು. ನೀವು ಹಾಗೆ ಮಾಡೋದಲ್ಲ. ನೀವು ಡಾಕ್ಟರ್ ಇದ್ದೀರಿ, ಅವ ಚಡೆ ಇರ್ತೀನಿ, ಅವನು ಡಾಕ್ಟರ್ ಇರ್ತೀನಿ, ಇಂಜಿನಿಯರ್ ಇರ್ತೀನಿ. ಅವನು ಹಿಂಗ್ ಬಂದು ನಿಮ್ಮಲ್ಲಿ ಸಿಕ್ಕೊಳ್ಬಿಟ್ಟು ಹೆಂಡತಿ ಮಕ್ಕಳಿಗೆ ಕರ್ಕೊಂಡು ಅವಾಗ ಬಂದು ಓಡಾಡ್ತೀನಿ ರೋಡ್ ಮೇಲೆ. ಅದು ಹ್ಯಾಂಗ್ ಹ್ಯಾಂಡಲ್ ಮಾಡ್ಬೇಕಂತ ಸಿಚುವೇಶನ್ ನಿಮ್ಗೆ ಗೊತ್ತಿಲ್ಲ. ನಾಳೆ ಮತ್ತೊಬ್ಬರು ಬರ್ತಾರಪ್ಪ, ಅವ್ರು ಮತ್ತೆ ಗುಂಡಗಳಿಗೆ ಮೇಂಟೈನ್ ಮಾಡ್ತೀರಿ. ನೀವು ಪೊಲೀಸರಿಲ್ಲ, ಕಾನೂನಿಲ್ಲ, ಅದಕ್ಕೆ ಇಮಿಡಿಯೇಟ್ ಫೋನ್ ಮಾಡಿ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ. ಯಾರು ತಪ್ಪಿದವ್ರಿಗೆ ಶಿಕ್ಷೆ ಕೊಡ್ತಾರೆ. ಸ್ವತಃ ನೀವೇ ಡಾಕ್ಟರ್ ಆಗಿ ಒಳಗೆ ಪರ್ಗೊಳಿಗೆ ತಂದು ಈ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಇಳಿಯೋದು, ಇದ ಮೇಲೆ ಲಂಗಿ ಹಿಡಿಯೋದು ಯಾರಿಗೂ ಮ್ಯಾನೇಜ್ ಮಾಡಿ ಸರ್. ಯಾವ ವ್ಯಕ್ತಿ ಹೆಂಡತಿ ಪೂಸಿ ಕಳ್ಕೊಂಡನ ಅವ್ರ ಮೇಲೆ ನೀವು ಹಮ್ಲಾ ಮಾಡೋ ಲೆವೆಲ್ಗೆ ಅವರೇ ಮೈ ಮೇಲೆ ಬರೀತೀವಿ ಸರ್. ಬಹುತೇಕ ಅವನೇ ಸುಳ್ಳು ಬರ್ಕೋತ ಸರ್. ಎಷ್ಟು ಬೈದ ಇದು ನಿಮ್ಗೆ ಸರಿಯಾಗಲ್ಲ. ಇದು ನಿಮ್ ದೇವ್ರು ನಿಮ್ಗೆ ಒಳ್ಳೇದು ಮಾಡೋದು. ಬಂದವ್ರ ಮೇಲೆ ನೀವು ತೋರಿ. ನೀವು ನಾವ್ ಹೇಳತ್ತಿಲ್ರಿ, ತುರಂತ ತೋರಿ. ನೀವು ತುರಂತ ಪೊಲೀಸ್ ಕಂಪ್ಲೇಂಟ್ ಮಾಡ್ರಿ. ನೀವು ಡಾಕ್ಟರ್ ಇದ್ದೀರಿ, ನೀವು ಹಾಸ್ಪಿಟಲ್ ಇವತ್ತಿಗೆ ಮುಚ್ಚವ್ರು ಇದ್ದೀರಾ, ಗುಂಡಗಿರಿ ಮಾಡಿ ಮತ್ತೆ ನಾಳೆ ನಡೆಸ್ಬೇಕಲ್ಲ. ನಾಳೆ ಮತ್ತೊಬ್ಬ ಬರ್ತಾರ. ಏಸ್ ಮಂದಿಗ ದೊಡ್ಡವ್ರು ನೀವು, ಏಸ್ ಮಂದಿಗ ದೊಡ್ಡವ್ರು ನೀವು. ಅದು ಇದು ಯಾಕೆ ಮಾಡ್ತೀರಿ? ಇಮಿಡಿಯೇಟ್ ಪೊಲೀಸ್ ಕಂಪ್ಲೇಂಟ್ ಮಾಡ್ರಿ. ನನಗೆ ಎಷ್ಟೋ ಮಂದಿ ಬೈತಾರೆ, ನಾ ಯಾರ ಮೇಲೆ ಕೈ ಎತ್ತೀನಿ. ನನ್ಗೆ 5 ವರ್ಷದಾಗ ಯಾರು ಬೈದಿಲ್ಲ. ಇನ್ಕ್ವೈರಿಗಿಂತ ಪೈಲ ಇವ್ರು ಬಂದಿಲ್ಲ ಸರ್. ಎನ್ಕ್ವೈರಿ ಮೇಲೆ ಯಾರು ಬೈದಿಲ್ಲ. ನನ್ನ ಬೈತಾರೆ. ಅಷ್ಟು ಜನ ಹೋಗ್ಬಾರ್ದು, ಹೊಡಿಬಾರ್ದು ಅಂತ ಮುಂದಕ್ಕೆ ಯಾರು ಗೊತ್ತಿಲ್ದೇನೆ ಹಿಡಿದ್ರು. ಇವ್ರು ಹಿಡಿದ್ರು ಬಂದು ಅವ್ರಿಗೆ ಬ್ಯಾಡ 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 ಅಂತ ಹೇಳಿ ನೀವು ನಿಮ್ಮ ಮೈಮಾಗ ಬಂದ್ರು. ಅವರೇ ಹೇಳ್ತಾರೆ ನೋಡಿ, ಹಿಡಿದ್ರು ನಾವೇ ನಮ್ ಕಂಟ್ರೋಲ್ ನಾವು ನಮ್ಗೆ ಅಂಜಿಕೆ ಆಗ್ಲಿಕ್ಕೆಲ್ಲ ಇಷ್ಟ. ನೀವು ಬಯಲತ್ತಿದಪ್ಪ, ನೀವು ಹೊಡೆದ್ರು ನಾವು ನಿಮಗೆ ಹೊಡ್ಸೋಂತ ಅಲ್ಲತಿಲ್ರಿ ನಾವು. ಅವ್ನಿಗೆ ಹೊಡಿ ಅಂತ ಅಂಬಲ್ಲ ನಾವು. ಅವ ನಿಮ್ಗೆ ಅದು ಮಾಡಿದ್ರೆ ಇಮಿಡಿಯೇಟ್ ಪೊಲೀಸಿಗೆ ಮೆಸೇಜ್ ಮಾಡ್ರಿ, ತುರಂತ ಫೋನ್ ಮಾಡ್ರಿ. ಅವ್ರ ಮೇಲೆ ಗುಣ ಸರ್ ಪೊಲೀಸರು ಕೂತಾರ. 4 ಮಂದಿ ಅಕ್ಷರ ಅಂಜಿಕೆ ಈ ತರ ಮಾಡಲ್ಲ ಸರ್. ಅಂಜಿಕೆ ಇದ್ರೆ ಈ ತರ ಮಾಡಲ್ಲ ಸರ್. ಮಾತಿನ ಆಗ್ಯದ ಇದು ಮಾಡ್ತಾರೆ ಇಲ್ಲಿ ಬಂದು ಏನು ಮಾಡಿ वो कैंडिडेट है ಇಂಟೆನ್ಷನ್ ಇತ್ತಂದ್ರೆ ನಂಬಲ್ಲಿ ಬರ್ತಾರೆ ಸರ್. ಹಂಗೇನಿಲ್ಲ. ಸಿಸಿಟಿವಿ ಫುಟೇಜ್ ಎಲ್ಲಿ ಚೆಕ್ ಮಾಡೋಣ. ಇಬ್ಬರಿಗೆ ಬಿಟ್ಟರು 3ನೇ ಮನುಷ್ಯ ಅವ್ರು ಇವ್ನು ಕುರ್ಚಿ ಹಾಕೋ ಯಾರು ಕುರ್ಚಿ ಸರ್ ಸಿಗೋದು ಇಲ್ಲ ಗುಂಡಾಗರ್ದಿ ಮಾಡಿ ಹಾಸ್ಪಿಟಲ್ 5 ವರ್ಷ ಆಯ್ತು ನಾನು ನಿಮ್ಮ ಮಗನ ಫೈಟ್ ಮಾಡ್ಲಿಕ್ಕಿಲ್ಲ. ಎಂದರೆ ಅಂತ ಬಿಹೇವಿಯರ್ ನಾನು ಮಾಡಿನ ಆಸ್ ಎ ಮೇಲೆ ಮಾಡಿನ ಎಂದರೆ ನಿಮ್ಮ ಹಾಸ್ಪಿಟಲ್ ಬಂದಿನ ಎಂದರೆ ನಿಮ್ಗೆ ಫೋನ್ ಮಾಡಿನ. ಫಸ್ಟ್ ಟೈಮ್ ಇವತ್ತು ಮಾತಾಡಿ ನಾನು. ಫಸ್ಟ್ ಟೈಮ್ ಇವತ್ತು ಮಾತಾಡಿ. ನೀವು 15 ಮಂದಿ ಕರ್ಕೊಂಡ್ ಬಂದಿರಿ, ನಮಗ್ ಬರಲ್ಲ. ನಾವು 150 ಮಂದಿ ನಮ್ಗೆ ಕರ್ಸೋಕ್ ತಾಕತ್ತಿಲ್ಲ. ಅವ್ರಿಗಿಲ್ಲ ಅಂತ ಗೊತ್ತದ ಆ ಕೆಲಸ ನಾವು ಮಾಡ್ಬೇಕಾ? ಅಲ್ಲ ರೀ, ಒಬ್ಬ ಡಾಕ್ಟರ್ ಆಗಿ ಸೀನಿಯರ್ ಡಾಕ್ಟರ್ ಆಗಿ
ಯಾವ ಲೆವೆಲ್ ಇದೆ ಯಾರು ನನ್ನ ದುಃಖ ಅಂತ ಕೇಳೋದಿಲ್ಲ ಸರ್. ಯಾವ ಲೆವೆಲ್ ಇದೆ ನೀವೇ ನೀವು ಸರ್ ನೀವು ಆಯ್ತು, ನೀವು ಬಯಸ್ ಆಗಿ ಇಷ್ಟೇ ಕಾಪಿ ನಾನು ಕಾನೂನು ಬಿಟ್ಟು ಒಂದ್ ಸೆಕೆಂಡ್ ಇಷ್ಟೇ ಕಾಪಿ ಕಾನೂನು ಬಿಟ್ಟ ಮೇಲೆ ಏನಾದ್ರೆ ನನ್ ದುಃಖ ನೀವು ಕೇಳೋರಿಲ್ಲ ಸರ್. ನಾ ಯಾವ ಬಿ ನೋಡಿನಿ ಸರ್ ನಿಮ್ಗೆ ಕಾಲ್ ಮಾಡಿ ನಿಮ್ಗೆ ನಾ ಎಷ್ಟೋ ಸಲ ಅಂದಿನಿ ಸರ್ ನೀವು ತಪ್ಪು ತಿಳ್ಕೊಳತ್ತೀರಿ ಅಂತ. ನೀವು ಖಾಲಿ ನನಗೆ ಏನದ ಅಂದ್ರೆ ನೀವು ರಾಂಗ್ ಇದ್ದೀನಿ ಕಳ್ಳ ಇದ್ದಿ ಸೋ ಇದ್ದಿದ್ದಿ ನಿಮಗೆ ದುಡ್ಡು 100 ಎಲ್ ಗಳಿಸಿನಿ ಸರ್. ಟೀಚರ್ ಮಗ ಇದ್ದೀನಿ ನಾ ಡೈಲಿ 50 ರೂಪಾಯಿ ತೊಗೊಂಡು ಫೀಸ್ ನೋಡ್ತೀನಿ. ಯಾರಿಗೂ ಇಲ್ಲ ರಾತ್ರಿ 2-3 ಗಂಟೆದಾಗ ನೋಡ್ತೀನಿ. ನೀವು ಯಾವ ದಿನ ಬಂದು ಅಪ್ರಿಶಿಯೇಟ್ ಮಾಡಿ ಸರ್. ಮಾಡಿಲ್ಲ ಸರ್ ನೀವು ನನಗೆ ಯಾವ್ದು ಮಾಡಿಲ್ಲ ಸರ್. ನಾನು ಹೇಳಿ ಸರ್ ನೀವು ನನಗೆ ನಾ ಸತ್ ಹೋಗ್ಬೇಕು ನೀವು ನಾನು ಪೂರ್ತಿ ಇಲ್ಲ ಸರ್. ನೀವು ನನ್ನ ಜೊತೆ ಇಲ್ಲ ಸರ್. ನೀವು ಇವ್ರ ಜೊತೆ ಇದ್ದೀರಿ ಸರ್. ನೀವು ಗೊತ್ತದ ಸರ್. ಇವ್ರು ಸ್ಟಾರ್ಟ್ ಮಾಡ್ಯಾರ. ನೀವು ನನ್ನ ಜೊತೆ ಇಲ್ಲ ಸರ್. ಎಲ್ಲ ತುಂಬ್ಕೊತ್ತೆ. ನೀವು ನನ್ನ ಜೊತೆ ಇಲ್ಲ ಸರ್. ನೀವು ನನ್ನ ಜೊತೆ ಇಲ್ಲ. ಹೆಂಡತಿ ಮಕ್ಕಳು ಸತ್ತಾರ. ನನಗೆ ಮಕ್ಕಳು ಸತ್ತಾರ. ನಾನು ನಿಮ್ಗೆ